ಹೇ ಗಾಯ್ಸ್, ವೆಲ್ಕಮ್ ಟು ರಮೇಶ್ ಕುಕಿಂಗ್ ಚಾನಲ್. ಇವತ್ತು ಬಂದುಬಿಟ್ಟು ನಾನು ತೂತೊಡೆನ ಮಾಡಿದ್ದೀನಿ. ಇದಂತೂ ತುಂಬಾ ಕ್ರಿಸ್ಪಿ ಆ್ಯಂಡ್ ಸಾಫ್ಟಾಗಿ ಬಂದಿದೆ. ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದು ಮಾಡೋದು ತುಂಬ ಈಸಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಇಲ್ಲಿ ನಾನು ಜ್ಯೂಸ್ ಮಾಡ್ತಾರಲ್ಲ ಆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಇದರಲ್ಲಿ ನುಣ್ಣಗೆ ಆಗುತ್ತೆ, ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ವಡೆಗಳು. ನಿಮ್ಮ ಹತ್ರ ಇದಿಲ್ಲ ಅಂದರೆ ನಾರ್ಮಲಿ ಮಿಕ್ಸಿ ಜಾರ್ನೇ ತೊಗೊಳ್ಬೋದು. ಈಗ ಫಸ್ಟ್ ಆ ಥರ ಇರುತ್ತಲ್ಲ ಅದನ್ನು ಕ್ಲೀನಾಗಿ ಇಟ್ಕೊಂಡು ಈ ಥರ ಕ್ಯಾಪನ್ನು ಮುಚ್ಕೊಳ್ಳಿ. ಈಗ ಇದಕ್ಕೆ ನಾವು ಫಸ್ಟೇ ನೆನೆಸಿಟ್ಕೊಂಡಿರುವಂತಹ ಉದ್ದಿನ ಬೇಳೆನ ಹಾಕೊಳ್ಳೋಣ. 2-3 ಕಿತ್ತ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳಿ. ಅದ್ರ ಒಳಗಡೆನೆ ಬೀಳೋ ಹಾಗೆ ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಹಾಕ್ಕೊಂಡು ಈ ಥರ ಇಟ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಹದಕ್ಕೆ ಹಸಿಟ್ಟು ಇರಲಿ, ತೆಳ್ಳಗೆ ಬೇಡ. ತೆಳ್ಳಗೆ ಬಂದುಬಿಟ್ರೆ ಶೇಪ್ ಕ್ಲೀನಾಗಿ ಬರಲ್ಲ. ಈಗ ಇದನ್ನು ಅರ್ಧ ಅವರ್ ನೆನೆಯೋಕ್ಕೆ ಬಿಡಿ, ಆಗ ತುಂಬ ಚೆನ್ನಾಗಿ ವಡೆಗಳು ಬರುತ್ತೆ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ನ ಹಿಡಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆನ ಹಾಕ್ಕೊಳ್ಳಿ. ಈಗ 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಒಂದು ದೊಡ್ಡ ಸೈಜು ಈರುಳ್ಳಿನ ಹಾಕ್ಕೊಳ್ಳಿ. ಇಲ್ಲಿ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಸಹ ಸಣ್ಣ ಕಟ್ ಮಾಡ್ಕೊಳ್ಳಿ, ಆಗ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲೈಟ್ ಬ್ರೌನ್ ಶೇಡ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ನೋಡಿ ಈ ಥರ ಬ್ರೌನ್ ಶೇಡ್ಗೆ ಬರಬೇಕು. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ. ಈಗ ನೋಡಿ, ಇದು ಅರ್ಧ ಅವರ್ ಆಗಿದೆ. ಈಗ ಇದಕ್ಕೆ ನಾವು ಆವಾಗಲೇ ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಒಂದು ಮಿಶ್ರಣನ ಹಾಕೊಳ್ಳೋಣ. ಈಗ ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಳೋಣ. ಎಲ್ಲನೂ ಕ್ಲೀನಾಗಿ ಕಲಿಸ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಇದನ್ನು ಸಹ ಹಚ್ಚಿಟ್ಕೊಂಡಿದ್ದೆ. ಈಗ ಒಂದು ಕಿತ್ತ ಎಲ್ಲವನ್ನು ಮಿಕ್ಸ್ ಮಾಡಿದಾದ್ಮೇಲೆ ಹಸಿಟ್ಟು ಪರ್ಫೆಕ್ಟಾಗಿ ಆಗಿದೆಯೋ ಇಲ್ಲೋ ಅನ್ನೋದಕ್ಕೆ ಇದು ಬಟ್ಲನ್ನ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಹಸಿಟ್ಟನ್ನು ಬಿಡಿ. ನೋಡಿ, ಈಗ ಅದು ತೇಲಿದ್ರೆ ಹಸಿಟ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ. ನೋಡಿ, ನನ್ನ ಕೈಯಲ್ಲಿ ಮುಳುಗಿಸಿದ್ರೂ ಸಹ ತೇಲ್ತಿದೆ ಅಲ್ವಾ. ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಈಗ ಇದನ್ನು ಎಣ್ಣೆಗೆ ಬಿಡೋಣ ಬನ್ನಿ. ಈಗ ಒಂದು ಪ್ಯಾನ್ನ ಹಿಡಿ. ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಸ್ವಲ್ಪ ಹಸಿಟ್ಟು ಹಾಕಿ ಚೆಕ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಬೆಂದಿದೆ ಅಂದರೆ ನೀವು ವಡೆಗಳನ್ನ ಹಾಕೊಬೋದು. ಈಗ ವಡೆಗಳನ್ನ ಒಂದೊಂದಾಗೆ ಬಿಡ್ತಾ ಹೋಗೋಣ. ಯಾವ ಥರ ಅಂದರೆ ಫಸ್ಟು ತ್ಯಾವ ಮಾಡ್ಕೊಳ್ಳಿ ಕೈನ, ಆಮೇಲೆ ಹಸಿಟ್ಟನ್ನು ಎತ್ಕೊಂಡು ಈ ಥರ ಹೋಲ್ ಮಾಡಿಕೊಂಡು ಬಿಟ್ಟು, ಆಗ ಪರ್ಫೆಕ್ಟಾಗಿ ಆಗುತ್ತೆ ವಡೆಗಳು. ಎಲ್ಲ ವಡೆಗಳನ್ನ ಬಿಟ್ಟಿದ ನಂತರ ನಾವು ಮೊದಲು ಬಿಟ್ಟಿದ್ವಲ್ಲ ಅದನ್ನು ಈ ಥರ ತಿರುಗಿಸ್ಕೊಳ್ಳೋಣ. ಹಾಗೆ ಎರಡನೇದು ಈ ಥರನೇ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ. ಅದಕ್ಕೆ ಸ್ವಲ್ಪನೇ ಬೆಂದಿದ ನಂತರ ಈ ಥರ ತಿರುಗಿಸ್ಕೊಳ್ಳಿ. ಈಗ ನೋಡಿ, ಈ ಥರ ಬ್ರೌನ್ ಶೇಡ್ಗೆ ಬರಬೇಕು. ಆಗ ನಾವು ವಡೆಗಳನ್ನ ತೆಕ್ಕೊಳ್ಳೋಣ. ಈಗ ನೋಡಿ, ನಾನು ಒಂದೊಂದೇ ವಡೆಗಳನ್ನ ತೆಕ್ಕೊಳ್ತಾ ಇದ್ದೀನಿ, ನೀವು ಸಹ ತೆಕ್ಕೊಳ್ಳಿ. ನೋಡಿ ಗಾಯ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದಲ್ಲ ತೂತೊಡೆನ. ಇಷ್ಟು ಸಿಂಪಲ್ ರೆಸಿಪಿ ಯಾರು ತಾನೇ ಮಾಡಲ್ಲ ಹೇಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ಕೊಡೋಕ್ಕೆ ಇದು ಈಸಿ ವೇ ಅನಿಸುತ್ತೆ. ಸ್ವಲ್ಪ ಈಸಿಯಾಗಿ ಮಾಡ್ಕೊಬೋದಲ್ವಾ. ಹಾಗೆ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲನೂ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.